Good morning, viewers. I am Nandisha C, Associate Professor and HOD, Department of Commerce, Sri Siddhartha State College. So dear friends and students, ನಾನು ಕಳೆದ ಕ್ಲಾಸಲ್ಲಿ ಕಾರ್ಲೇಷನ್ ಅನಾಲಿಸಿಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂತಂದ್ರೇನೋ, ಸ್ಪಿಯರ್ಸ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಕೋಎಫಿಷಿಯಂಟ್ ಅಂತಂದ್ರೇನೋ, ಪ್ರಾಬಬಲ್ ಎರರ್ ಅಂತಂದ್ರೇನೋ, ಅದರ ಸಿಗ್ನಿಫಿಕೆನ್ಸ್ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಾಬ್ಲಮ್ ಸಮೇತ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಕಾರ್ಲೇಷನ್ ಅಂತ ಹೇಳಿದ್ರೆ the measurement of relationship between two or more variables. ಸೊ ನಾವು ಕಾರ್ಲೇಷನ್ ಇಂದ ಎರಡು ವೇರಿಯೇಬಲ್ಗೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ನಾವು ಮೆಷರ್ ಮಾಡ್ತೀವಿ. ಆ ರಿಲೇಷನ್ಶಿಪ್ಪನ್ನು ಮೆಷರ್ ಮಾಡಿದ್ಮೇಲೆ ಇಟ್ ಪ್ರೊಸೀಡ್ಸ್ ವಿತ್ ದ ರಿಗ್ರೆಷನ್. ಕಾರ್ಲೇಷನ್ ಮುಗಿತಿದ್ದ ಹಾಗೇನೆ ನಾವು ರಿಗ್ರೆಷನ್ಗೆ ಪ್ರೊಸೀಡ್ ಆಗಬೇಕಾಗತ್ತೆ. ಅಂದರೆ ಕಾರ್ಲೇಷನಲ್ಲಿ ವಿ ಕ್ಯಾನ್ ಎಸ್ಟಾಬ್ಲಿಷ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಸೊ ದ ಕಾರ್ಲೇಷನ್ ಆಗ್ತಿದ್ದಾಗೆ ನಾವು ರಿಗ್ರೆಷನ್ ಹೋಗ್ತೀವಿ. ದೆನ್ ವಾಟ್ ಯು ಬೈ ರಿಗ್ರೆಷನ್? ಏನು ರಿಗ್ರೆಷನ್ ಅಂತಂತಂದ್ರೆ ಏನು? ರಿಗ್ರೆಷನ್ ಮೀನ್ಸ್ ಸ್ಟೆಪಿಂಗ್ ಬ್ಯಾಕ್ ಆರ್ ರಿಟರ್ನಿಂಗ್ ಟು ದಿ ಆವರೇಜ್ ವ್ಯಾಲ್ಯೂ. ಸ್ಟೆಪಿಂಗ್ ಬ್ಯಾಕ್ ಆರ್ ರಿಟರ್ನಿಂಗ್ ಟು ದ ಆವರೇಜ್ ವ್ಯಾಲ್ಯೂನ ನಾವು ರಿಗ್ರೆಷನ್ ಅಂತ ಕರಿತೀವಿ. ರಿಗ್ರೆಷನ್ ಅನಾಲಿಸಿಸ್ ಅಂತಂದ್ರೇನು? ರಿಗ್ರೆಷನ್ ಅನಾಲಿಸಿಸ್ ಅಂತಂದ್ರೆ ಇಟ್ ಈಸ್ ಎ ಟೆಕ್ನಿಕ್ ಆರ್ ಮೆಷರ್ ಯೂಸ್ಡ್ ಇನ್ ಎಸ್ಟಿಮೇಟಿಂಗ್ ದ ಮೋಸ್ಟ್ ಪ್ರಾಬಬಲ್ ವ್ಯಾಲ್ಯೂ ಆಫ್ ಅ ಡಿಪೆಂಡೆಂಟ್ ವೇರಿಯಬಲ್ ವಿತ್ ದ ಹೆಲ್ಪ್ ಆಫ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್. ಅಂದರೆ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ನ ಸಹಾಯದಿಂದ ಒಂದು ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತಕ್ಕಂಥ ಒಂದು ಮೆಷರು ಅಥವಾ ಟೆಕ್ನಿಕ್ನ ನಾವು ರಿಗ್ರೆಷನ್ ಅನಾಲಿಸಿಸ್ ಅಂತ ಕರಿತೀವಿ. ಐ ಹ್ಯಾವ್ ಯೂಸ್ಡ್ ಟೂ ವರ್ಡ್ಸ್ ಹಿಯರ್. ಒನ್ ಈಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ವೇರಿಯೇಬಲ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಏನು ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ, ನಾನು ಕಾರ್ಲೇಷನಲ್ಲಿ ಎರಡು ವೇರಿಯೇಬಲ್ಸ್ ಇರುತ್ತೆ ಅಂತ ಹೇಳಿದ್ದೆ. ಆ ಎರಡು ವೇರಿಯೇಬಲ್ಗೂ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್. ಅಡ್ವರ್ಟೈಸ್ಮೆಂಟ್ ಒಂದು ವೇರಿಯೇಬಲ್ಲು, ಸೇಲ್ಸ್ ಒಂದು ವೇರಿಯೇಬಲ್ಲು. ಇವೆರಡು ವೇರಿಯೇಬಲ್ಗೆ ರಿಲೇಷನ್ಶಿಪ್ ಇದೆ. ಕಾರ್ಲೇಷನಲ್ಲಿ ಎಷ್ಟು ರಿಲೇಷನ್ಶಿಪ್ ಇದೆ, ಎಷ್ಟು ಡಿಗ್ರಿ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಅದಾದಮೇಲೆ ರಿಗ್ರೆಷನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಅಡ್ವರ್ಟೈಸ್ಮೆಂಟ್ಗೂ ಸೇಲ್ಸ್ಗೂ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ರೆ, ಸೊ ನಾವು 1,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 5,000 ರೂಪಾಯಿ ಸೇಲ್ಸ್ ಆಗುತ್ತೆ. 2,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 10,000 ರೂಪಾಯಿ ಸೇಲ್ಸ್ ಆಗುತ್ತೆ. 3,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 15,000 ರೂಪಾಯಿ ಸೇಲ್ಸ್ ಆಗುತ್ತೆ. ಈ ರೀತಿ ಇದ್ದಾಗ ನಮಗೆ 40,000 ರೂಪಾಯಿ ಸೇಲ್ಸ್ ಆದರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಮತ್ತು 15,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ರೆ ಸೇಲ್ಸ್ ಎಷ್ಟಾಗುತ್ತೆ. ಈ ರೀತಿ ಒಂದ್ಸಲಿ ರಿಲೇಷನ್ಶಿಪ್ಪನ್ನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಒಂದು ವೇರಿಯೇಬಲ್ ಗೊತ್ತಿರುತ್ತೆ, ಇನ್ನೊಂದು ವೇರಿಯೇಬಲ್ ಗೊತ್ತಿರಲ್ಲ. ಗೊತ್ತಿರ್ತಕ್ಕಂಥ ವೇರಿಯೇಬಲ್ನ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ನಮ್ಗೆ ಅಡ್ವರ್ಟೈಸ್ಮೆಂಟ್ ವ್ಯಾಲ್ಯೂ ಗೊತ್ತು, ಅವಾಗ ಅಡ್ವರ್ಟೈಸ್ಮೆಂಟ್ ಬಿಕಮ್ಸ್ ದಿ ಇಂಡಿಪೆಂಡೆಂಟ್ ವೇರಿಯೇಬಲ್. ದೆನ್ ಸೇಲ್ಸ್ ಬಿಕಮ್ಸ್ ದಿ ಡಿಪೆಂಡೆಂಟ್ ವೇರಿಯೇಬಲ್. ಸೇಲ್ಸು ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ನಮಗೆ ಸೇಲ್ಸ್ ಗೊತ್ತಿರುತ್ತೆ, ಅಡ್ವರ್ಟೈಸ್ಮೆಂಟ್ ಗೊತ್ತಿರಲ್ಲ. ಅವಾಗ ಸೇಲ್ಸ್ನ ಮುಖಾಂತರವಾಗಿ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದೆನ್ ದ ಸೇಲ್ಸ್ ಬಿಕಮ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಬಿಕಮ್ ದ ಡಿಪೆಂಡೆಂಟ್ ವೇರಿಯೇಬಲ್. ಈ ರೀತಿಯಾಗಿ
The regression analysis is a technique or measure used in estimating the most probable value of a dependent variable with the help of an independent variable. ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ನ ಸಹಾಯದಿಂದ ಡಿಪೆಂಡೆಂಟ್ ವೇರಿಯೇಬಲ್ನ ಪ್ರಾಬಬಲ್ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತಕ್ಕಂಥ ಟೆಕ್ನಿಕ್ನ ಅಥವಾ ಮೆಷರ್ನ ನಾವು ರಿಗ್ರೆಷನ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ ರಿಗ್ರೆಷನ್ ಈಕ್ವೇಷನ್ಸ್ ಅಂತ ಬರುತ್ತೆ ಅಥವಾ ರಿಗ್ರೆಷನ್ ಲೈನ್ಸ್ ಅಂತ ಬರುತ್ತೆ. ಆ ರಿಗ್ರೆಷನ್ ಈಕ್ವೇಷನ್ಸ್ನ ನಾವು ದೇರ್ ಆರ್ 2 ರಿಗ್ರೆಷನ್ ಈಕ್ವೇಷನ್ಸ್, 2 ರಿಗ್ರೆಷನ್ ಈಕ್ವೇಷನ್ಸ್ಗಳು ಬರುತ್ತೆ. ಆ 2 ರಿಗ್ರೆಷನ್ ಈಕ್ವೇಷನ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದನ್ನ ನಾವು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಅಂತ ಕರಿತೀವಿ. ದಟ್ ಈಸ್ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ. ನೆಕ್ಸ್ಟ್ ಎರಡನೇದನ್ನ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ ಅಂತ ಕರಿತೀವಿ. ಒಂದು ಎಕ್ಸ್ ಆನ್ ವೈ, ಒಂದು ವೈ ಆನ್ ಎಕ್ಸ್. ಇದನ್ನ ದೇರ್ ಆರ್ 2 ರಿಗ್ರೆಷನ್ ಈಕ್ವೇಷನ್ಸ್. ಒನ್ ಈಸ್ ಕಾಲ್ಡ್ ಆಸ್ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ, ಒಂದು ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್. ಏನು ಎಕ್ಸ್ ಆನ್ ವೈ ಅಂತಂದ್ರೇನು, ವೈ ಆನ್ ಎಕ್ಸ್ ಅಂತಂದ್ರೇನು ಅಂದ್ರೆ, ಎಕ್ಸ್ ಆನ್ ವೈ ಅಂದ್ರೆ ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆನ್ ದ ಬೇಸಿಸ್ ಆಫ್ ವೈ. ಇಲ್ಲಿ ಎಕ್ಸ್ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ವೈ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಅದೇ ಇಲ್ಲಿ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್, ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ವೈ ಆನ್ ದ ಬೇಸಿಸ್ ಆಫ್ ಎಕ್ಸ್. ಅಂದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತು, ವೈ ವ್ಯಾಲ್ಯೂನ ನಾವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಅಂದ್ರೆ ವೈ ಬಿಕಮ್ ದಿ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಬಿಕಮ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಈ ರೀತಿಯಾಗಿ ನಮಗೆ ಎಕ್ಸ್ ಗೊತ್ತಿದ್ರೆ ವೈನ ಕ್ಯಾಲ್ಕುಲೇಟ್ ಮಾಡ್ಬೋದು, ವೈ ಗೊತ್ತಿದ್ರೆ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಇದನ್ನ 2 ರಿಗ್ರೆಷನ್ ಈಕ್ವೇಷನ್ಸ್ ಅಂತ ಕರಿತೀವಿ. ಒಂದು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ, ಇನ್ನೊಂದು ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್. ಸೊ ಹೌ ಟು ಕ್ಯಾಲ್ಕುಲೇಟ್ ದೀಸ್ 2 ಈಕ್ವೇಷನ್ಸ್? ಈ 2 ಈಕ್ವೇಷನ್ಸ್ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಕೆಲವು ಫಾರ್ಮುಲಾಸ್ಗಳು ಬರುತ್ತೆ. ಆ ಫಾರ್ಮುಲಾಸ್ಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕಾರಲೇಷನ್ ಅಲ್ಲಿ ಹೇಳಿದ್ನಲ್ಲ, ದೇರ್ ಆರ್ 3 ಮೆಥಡ್ಸ್ ಅಂತೇಳಿ. ಅದೇ ರೀತಿ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ ಈ 2 ಈಕ್ವೇಷನ್ಸ್ ನ ಮಾಡಲಿಕ್ಕೆ ದೇರ್ ಆರ್ 3 ಮೆಥಡ್ಸ್, 3 ಮೆಥಡ್ಸ್ ಬರುತ್ತೆ. ಒಂದನ್ನ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ, ಎರಡನೇದನ್ನ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಅಂತ ಕರಿತೀವಿ, ಇನ್ನೊಂದನ್ನ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೀನ್ ಅಂತ ಕರಿತೀವಿ. ಇನ್ ದಿಸ್ ವೇ ದೇರ್ ಆರ್ 3 ಮೆಥಡ್ಸ್, ಜಸ್ಟ್ ಲೈಕ್ ಆಸ್ ಯೂಶುವಲ್ ಇನ್ ದ ಕಾರ್ರಿಲೇಷನ್ ಅನಾಲಿಸಿಸ್. ನಾವು ಕಾರ್ರಿಲೇಷನ್ ಅನಾಲಿಸಿಸ್ ನಲ್ಲಿ ಯಾವ ರೀತಿ ಮಾಡೋದು ಅದೇ ರೀತಿ ಇಲ್ಲಿ ಸ್ವಲ್ಪ ಸಿಮಿಲಾರಿಟೀಸ್ ಬರುತ್ತೆ. ಫಸ್ಟ್, ವಾಟ್ ಯು ಮೀನ್ ಬೈ ಡೈರೆಕ್ಟ್ ಮೆಥಡ್? ಸೊ ಡೈರೆಕ್ಟ್ ಮೆಥಡ್ಗೆ ಹೋಗೋದಕ್ಕಿಂತ ಮುಂಚೆ ದೇರ್ ಇಸ್ ಎ ಬೇಸಿಕ್ ಫಾರ್ಮುಲಾ. ಇಲ್ಲಿ ಒಂದು ಬೇಸಿಕ್ ಫಾರ್ಮುಲಾಸ್ಗಳು ಬರುತ್ತೆ. ಏನು ಬೇಸಿಕ್ ಫಾರ್ಮುಲಾ? ಆ ಬೇಸಿಕ್ ಫಾರ್ಮುಲಾ ನಾನು ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ಬರೀತಾ ಹೋಗ್ತೀನಿ. ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈಗೆ ಮತ್ತು ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ಗೆ ಸೈಮಲ್ಟೇನಿಯಸ್ ಆಗಿ ನಾನು ಫಾರ್ಮುಲಾಸ್ಗಳನ್ನ ಬರೀತಾ ಹೋಗ್ತೀನಿ. ಸೊ ಮೊದಲನೇದು, the basic formula for regression equation x on y is equal to x minus x bar is equal to bxy into y minus y bar. So this is the basic formula for regression equation x on y. X minus x bar is equal to bxy into y minus y bar. ಅದೇ ನೀವು ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ ಬಂದಾಗ ಈ ವೈ ಮೈನಸ್ ವೈ ಬಾರ್ ಇಲ್ಲಿ ಬರುತ್ತೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಲ್ಲಿ ಬರುತ್ತೆ, ಬಿ ಎಕ್ಸ್ ವೈ ಬಂದು ಬಿ ವೈ ಎಕ್ಸ್ ಆಗುತ್ತೆ, ಉಲ್ಟಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. x minus x bar. This is regression equation y on x. ಇದು y on x. ಇದನ್ನ ಬೇಸಿಕ್ ಫಾರ್ಮುಲಾ ಅಂತ ಕರಿತೀವಿ. ಯಾಕೆ ಬೇಸಿಕ್ ಫಾರ್ಮುಲಾ? ಇಲ್ಲಿ x ಬಾರ್
ಎಕ್ಸ್ ಬಾರ್ ವೈ ಬಾರ್, ಇಲ್ಲಿ ಎಕ್ಸ್ ವೈ, ಇಲ್ಲಿ ವೈ ಎಕ್ಸ್ ಕಾಮನ್ ಆಗಿರುತ್ತೆ. ನಮಗೆ ಡಿಫರೆನ್ಸ್ ಆಗಿರೋದೇನು, ಇಲ್ಲಿ ಬಿ ಎಕ್ಸ್ ವೈ, ಇಲ್ಲಿ ಬಿ ವೈ ಎಕ್ಸ್. ಏನು ಬಿ ವೈ ಎಕ್ಸ್ ಮತ್ತು ಬಿ ಎಕ್ಸ್ ವೈ ನ ಏನಂತ ಕರಿತೀವಿ ನಾವು? ಈ ಬಿ ಎಕ್ಸ್ ವೈ ಮತ್ತು ಬಿ ವೈ ಎಕ್ಸ್ ನ ನಾವು ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಬಿ ಎಕ್ಸ್ ವೈ ಮತ್ತು ಬಿ ವೈ ಎಕ್ಸ್ ಇದನ್ನ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್, ಇದನ್ನ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ ಬಾರ್ ವೈ ಬಾರ್ ಎಕ್ಸ್ ಬಾರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಹೌ ಟು ಕ್ಯಾಲ್ಕುಲೇಟ್ ದ ಬಿ ಎಕ್ಸ್ ವೈ ಅಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಬಿ ವೈ ಎಕ್ಸ್, ಈ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ದ ರಿಗ್ರೆಷನ್ ಅನಾಲಿಸಿಸ್. ಸೊ ಈ ಬಿ ಎಕ್ಸ್ ವೈ ಮತ್ತು ಬಿ ವೈ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೆಲ್ಲ 3 ಮೆಥಡ್ಸ್ ಇದೆ ಅಥವಾ 4 ಫಾರ್ಮುಲಾಸ್ಗಳು ಬರುತ್ತೆ. ಆ 4 ಫಾರ್ಮುಲಾಸ್ಗಳು ಯಾವ್ಯಾವುದು ಅಂತಂದ್ರೆ, ಮೊದಲನೇದನ್ನ ನಾನು ಡೈರೆಕ್ಟ್ ಮೆಥಡ್ ಅಂತ ಕರಿತೀನಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಬಿ ಎಕ್ಸ್ ವೈ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಏನು ಡೈರೆಕ್ಟ್ ಮೆಥಡ್ ಅಂತಂದ್ರೆ ಅರ್ಥ ಏನು? ಡೈರೆಕ್ಟ್ ಮೆಥಡ್ ಅಂತಂದ್ರೆ ನಾವು ಕಾಲಮ್ಸು ಟೇಬಲ್ಲು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ಫಾರ್ಮೇಶನ್ಸ್ ನ ಕೊಟ್ಟಿರ್ತಾನೆ, ವಿತ್ ದ ಹೆಲ್ಪ್ ಆಫ್ ದ ಇನ್ಫಾರ್ಮೇಶನ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಅದರಲ್ಲಿ ಮೊದಲನೇ ಫಾರ್ಮುಲಾ ಬಿ ಎಕ್ಸ್ ವೈ ಈಸ್ ಈಕ್ವಲ್ ಟು ಕಾರ್ಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಓವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಈ ಬಿ ಎಕ್ಸ್ ವೈ ನಾವು ಕಂಡುಹಿಡಿಬೇಕು ಅಂತಂದ್ರೆ ಈ ಫಾರ್ಮುಲಾ ಹಾಕೊಂಡ್ರೆ ಸಾಕು. ಅಂದ್ರೆ ನಮಗೆ ಈ 3 ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಸಾಕು, ಬಿ ಎಕ್ಸ್ ವೈ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಅಥವಾ ಇದರ ಜೊತೆನಲ್ಲಿ ಎಕ್ಸ್ ಬಾರ್ ವೈ ಬಾರ್ ಕೊಟ್ಟಿದ್ರೆ, ಈ 5 ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆರ್ ವೈ ನ ಕಂಡುಹಿಡ್ಕೊಬಹುದು. ದಟ್ ಈಸ್ 5 ಇನ್ಫಾರ್ಮೇಶನ್ಸ್. 5 ಇನ್ಫಾರ್ಮೇಶನ್ಸ್ ಕೂಡ ನಾವು ಕೊಟ್ಟಿರಬೇಕು. ಆ 5 ಇನ್ಫಾರ್ಮೇಶನ್ಸ್ ಯಾವ್ಯಾವುದು? ಮೊದಲನೇದನ್ನ ಎಕ್ಸ್ ಬಾರ್, ಎರಡನೇದನ್ನ ವೈ ಬಾರ್, ಮೂರನೇದು ಕಾರ್ಲೇಷನ್, ನಾಲ್ಕನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್, ಐದನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಈ 5 ಇನ್ಫಾರ್ಮೇಶನ್ ನ ಕೊಟ್ಟಿದ್ರೆ ಅದನ್ನ ನಾವೇನ್ ಮಾಡ್ಕೊತೀವಿ? ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಈ ಫಾರ್ಮುಲಾ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಲ್ಲಿ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು, ಇಲ್ಲಿ ಬಿ ಎಕ್ಸ್ ವೈ ಇದೆ, ಬಿ ಎಕ್ಸ್ ವೈಗೆ ಈ ಫಾರ್ಮುಲಾ ಡೈರೆಕ್ಟ್ ಮೆಥಡ್ ಅಲ್ಲಿ ಏನು? ಕಾರ್ಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಓವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ, ವೈ ಮೈನಸ್ ವೈ ಬಾರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 5 ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ಎಕ್ಸ್ ಬಾರ್, ವೈ ಬಾರ್, ಕಾರ್ಲೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಈ 5 ಇನ್ಫಾರ್ಮೇಶನ್ಗಳು ಕೊಟ್ಟಿದ್ದಾಗ ನಾವು ಒಂದು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆರ್ ವೈ ನ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಒಂದು ಮೆಥಡ್. ಅದೇ ರೀತಿ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್, ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಸೇಮ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಅಲ್ಲಿ ಮೊದಲನೇದು ಬಿ ವೈ ಎಕ್ಸ್. ಬಿ ವೈ ಎಕ್ಸ್ ಅಂತಂದ್ರೇನು? ಇಲ್ಲಿ ಬಿ ಎಕ್ಸ್ ವೈ ಹಾಕೊಂಡು ಇಲ್ಲಿ ಬಿ ವೈ ಎಕ್ಸ್. ಬಿ ವೈ ಎಕ್ಸ್ ಅಂತಂದ್ರೇನು? ಇಲ್ಲಿ ಕಾರ್ಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಓವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಅಂದ್ರೆ ಇಲ್ಲಿ ಉಲ್ಟಾ ಆಗುತ್ತೆ ಅಷ್ಟೇ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇದ್ದಿದ್ದು ವೈ ಆಗುತ್ತೆ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇದ್ದಿದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಆಗುತ್ತೆ. ಸೇಮ್ 5 ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟಿರ್ತಾನೆ ನಮಗೆ. ಇದೇ 5 ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟಿರ್ತಾನೆ. ಆ 5 ಇನ್ಫಾರ್ಮೇಶನ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಫಾರ್ಮುಲಾ ಬರೀಬೇಕು ಅಂತ ಹೇಳಿದ್ರೆ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು ಬಿ ವೈ ಎಕ್ಸ್. ಬಿ ವೈ ಎಕ್ಸ್ ಗೆ ಇದು ಫಾರ್ಮುಲಾ, ಕಾರ್ಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ವೈ ಬಾರ್ ಗೊತ್ತಿದೆ, ಕಾರ್ಲೇಷನ್ ಗೊತ್ತಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಗೊತ್ತಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಗೊತ್ತಿದೆ, ಎಕ್ಸ್ ಬಾರ್ ಗೊತ್ತಿದೆ. ಈ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ಈ 5 ವ್ಯಾಲ್ಯೂಸ್ಗಳನ್ನ ಹಾಕೊಂಡು ನಾವು
ರಿಗ್ರೆಷನ್ ಈಕ್ವೇಶನ್ y/x ನ ಕ್ಯಾಲ್ಕುಲೇಟ್ ಮಾಡಬಹುದು. ಇದನ್ನ ಡೈರೆಕ್ಟ್ ಮೆಥಡ್ ಅಥವಾ 5 ಇನ್ಫಾರ್ಮೇಶನ್ ಕೊಟ್ಟಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಥವಾ ನೆಕ್ಸ್ಟ್ deviations taken from the actual mean. deviations taken from the actual mean ಅಂತಂದ್ರೆ ಅದನ್ನು ಸಹ ನಮಗೆ ಡೈರೆಕ್ಟ್ ಆಗಿ ನಮಗೆ 4 ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಬಿಟ್ಟಿದ್ರೆ ಅಥವಾ 4 ಅಥವಾ 5 ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಬಿಟ್ಟಿದ್ರೆ ಅದನ್ನು ಡೈರೆಕ್ಟ್ ಆಗಿ ನಾವು ಹಾಕೊಬಹುದು. ಅದನ್ನ ಹೇಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋದು? ಆ 4 ಅಥವಾ 5 ಇನ್ಫಾರ್ಮೇಶನ್ಸ್ ಯಾವ್ಯಾವುದು? ಆ 5 ಇನ್ಫಾರ್ಮೇಶನ್ಸ್ ಯಾವ್ಯಾವುದು ಅಂತಂದ್ರೆ ಸೇಮ್ x ಬಾರ್, ಎರಡನೇದು y ಬಾರ್, ಮೂರನೇದು ಸಿಗ್ಮಾ xy, ನಾಲ್ಕನೇದು ಸಿಗ್ಮಾ x ಸ್ಕ್ವೇರ್, ಐದನೇದು ಸಿಗ್ಮಾ y ಸ್ಕ್ವೇರ್. ಸಿಗ್ಮಾ x ಸ್ಕ್ವೇರ್, ಸಿಗ್ಮಾ y ಸ್ಕ್ವೇರ್. ಈ 5 ಇನ್ಫಾರ್ಮೇಶನ್ಸ್ಗಳನ್ನ ನಮಗೆ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಯಾವುದು? x ಬಾರ್ ಕೊಟ್ಟಿದ್ದಾನೆ, y ಬಾರ್ ಕೊಟ್ಟಿದ್ದಾನೆ, ಸಿಗ್ಮಾ xy ಕೊಟ್ಟಿದ್ದಾನೆ, ಸಿಗ್ಮಾ x ಸ್ಕ್ವೇರ್ ಕೊಟ್ಟಿದ್ದಾನೆ, ಸಿಗ್ಮಾ y ಸ್ಕ್ವೇರ್ ಕೊಟ್ಟಿದ್ದಾನೆ. ಈ 5 ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ನಮ್ಗೆ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ರಿಗ್ರೆಷನ್ ಈಕ್ವೇಶನ್ x ಆನ್ y ಅಂಡ್ ಕ್ಯಾಲ್ಕುಲೇಟ್ ರಿಗ್ರೆಷನ್ ಈಕ್ವೇಶನ್ y ಆನ್ x ಅಂತ ಹೇಳಿದ್ರೆ ಅವಾಗ ನಾವು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಫಾರ್ಮುಲಾ ಬರುತ್ತಲ್ಲ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೇಮ್ ಬೇಸಿಕ್ ಫಾರ್ಮುಲಾ ಈಸ್ ಸೇಮ್. x minus x bar is equal to bxy into y minus y bar. ಸೊ ಇಲ್ಲಿ byx ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ bxy is equal to sigma xy over sigma x square. ಈ bxy ನ ಕಂಡುಹಿಡಿಯೋದಕ್ಕೆ ಇದೊಂದು ಫಾರ್ಮುಲಾ ಇದೆ. deviations taken from the actual mean ಆದಾಗ ಇದೊಂದು ಫಾರ್ಮುಲಾ ಬರುತ್ತೆ. ಸಿಗ್ಮಾ xy divided by ಸಿಗ್ಮಾ x square. ಇದು bxy ಕಂಡುಹಿಡಿಯೋದಕ್ಕೆ ಫಾರ್ಮುಲಾ. ಈಗ ಫುಲ್ ಫಾರ್ಮುಲಾ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ x minus x bar is equal to sigma xy divided by sigma x square into y minus y bar. ಇಲ್ಲಿ bxy ಬಂದು ಇದನ್ನ ಹಾಕೊಂಡು ನಾವು ಮೊದಲನೇ ಫಾರ್ಮುಲಾದಲ್ಲಿ ಇದನ್ನ ಹಾಕೊಂಡಿದ್ದು, ಎರಡನೇ ಫಾರ್ಮುಲಾದಲ್ಲಿ ಇದನ್ನ ಹಾಕೊಂಡು x ಬಾರ್ ಕೊಟ್ಟಿದ್ದಾನೆ, y ಬಾರ್ ಕೊಟ್ಟಿದ್ದಾನೆ, ಸಿಗ್ಮಾ xy ಕೊಟ್ಟಿದ್ದಾನೆ, ಸಿಗ್ಮಾ x ಸ್ಕ್ವೇರ್ ಕೊಟ್ಟಿದ್ದಾನೆ. ಈ 4 ಇನ್ಫಾರ್ಮೇಶನ್ಸ್ಗಳನ್ನ ಹಾಕೊಂಡ್ರೆ ನಮಗೆ ರಿಗ್ರೆಷನ್ ಈಕ್ವೇಶನ್ x ಆನ್ y ಗೊತ್ತಾಗುತ್ತೆ. ಅದೇ ರೀತಿ ರಿಗ್ರೆಷನ್ ಈಕ್ವೇಶನ್ y ಆನ್ x ಗೆ ಕ್ಯಾಲ್ಕುಲೇಟ್ ಮಾಡಬೇಕು. y ಆನ್ x ಗೆ byx ಅಂತಂದ್ರೆ ಏನು? ಇಲ್ಲಿ byx is equal to sigma x square divided by sigma y square. ಇಲ್ಲಿ x square ಬರುತ್ತೆ, ಇಲ್ಲಿ y square ಬರುತ್ತೆ. that is the only difference. ಅದು ಮಾತ್ರ ಇಲ್ಲಿ ಡಿಫರೆನ್ಸ್ ಆಗುತ್ತೆ. ಈಗ ಫುಲ್ ಫಾರ್ಮುಲಾನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ y minus y bar is equal to sigma xy divided by sigma y square into x minus x bar. y minus y bar is equal to sigma xy divided by sigma y square into x minus x bar. ಇಲ್ಲೂ ಸಹ ಅಷ್ಟೇ 4 ಇನ್ಫಾರ್ಮೇಶನ್ ನಮಗೆ ಗೊತ್ತಿದೆ. x ಬಾರ್ ಗೊತ್ತಿದೆ, y ಬಾರ್ ಗೊತ್ತಿದೆ, ಸಿಗ್ಮಾ xy ಗೊತ್ತಿದೆ, ಸಿಗ್ಮಾ y ಸ್ಕ್ವೇರ್ ಗೊತ್ತಿದೆ. ಈ 4 ಹಾಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ರಿಗ್ರೆಷನ್ ಈಕ್ವೇಶನ್ y ಆನ್ x ಏನು ಅನ್ನೋದು ಗೊತ್ತಾಗುತ್ತೆ. ಇದು ಎರಡನೇದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಮೂರನೇ ಮೆಥಡ್. ಯಾವ್ದು ಹೇಳಿದ್ದೀನಿ ನಾನು? ಮೂರನೇ ಮೆಥಡ್. ಒಂದು ಡೈರೆಕ್ಟ್ ಮೆಥಡ್, ಎರಡು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಮೆಥಡ್, ಇನ್ನೊಂದು ಮೂರನೇದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡಬೇಕು. ಏನು ಆಕ್ಚುಯಲ್ ಮೀನ್ ಮೆಥಡ್ಗೂ ಅಸ್ಯೂಮ್ಡ್ ಮೀನ್ ಮೆಥಡ್ಗೂ ಡಿಫ್ರೆನ್ಸು? ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾಗ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ತೀವಿ. ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲದೆ ಹೋದಾಗ ನಾನು ಕಾರಲೇಷನ್ ಅಲ್ಲಿ ಹೇಳಿದ್ದೆಲ್ಲ, ನಿಮಗೆ 2 ಕಾಲಮ್ಸ್ಗಳನ್ನ ಅವ್ರು ಕೊಟ್ಟಿರ್ತಾರೆ, 2 ಕಾಲಮ್ಸ್ ಅಥವಾ 2 ವೇರಿಯೇಬಲ್ಸ್ನ ಕೊಟ್ಟಿರ್ತಾರೆ. ಆ 2 ವೇರಿಯೇಬಲ್ಸಿಂದ ಇನ್ನು 5 ವೇರಿಯೇಬಲ್ಸ್ಗಳನ್ನ ನೀವು ಮಾಡ್ಕೊಬೇಕು, 5 ಕಾಲಮ್ಸ್ಗಳನ್ನ ನೀವು ಮಾಡ್ಕೊಬೇಕು.
ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ ಒಂದು ವೇರಿಯೇಬಲ್ ಕೊಟ್ಟಿದ್ದಾರೆ, ವೈ ಒಂದು ವೇರಿಯೇಬಲ್ ಕೊಟ್ಟಿದ್ದಾರೆ. ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ, ಎರಡು ಕಾಲಮ್ಸ್ ಅಥವಾ ಎರಡು ವೇರಿಯೇಬಲ್ಸ್ ಆಯಿತು. ಇದರಿಂದ ಇನ್ನು 5 ಕಾಲಮ್ಸ್ಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆ 5 ಕಾಲಮ್ಸ್ ಯಾವುದು ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿದ್ರೆ ನಮಗೆ ಸ್ಮಾಲ್ ಎಕ್ಸ್ ಗೊತ್ತಾಗುತ್ತೆ. ಅದನ್ನ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಸ್ಮಾಲ್ ವೈ ಇಸ್ ಇಕ್ವಲ್ ಟು ವೈ ಮೈನಸ್ ವೈ ಬಾರ್. ಈ ವೈನ ವೈ ಸ್ಕ್ವೇರ್, ವೈ ಇಂಟು ವೈ ಸ್ಕ್ವೇರ್. ಇಲ್ಲಿ ಸ್ಮಾಲ್ ಎಕ್ಸ್ ಇದೆ, ಸ್ಮಾಲ್ ವೈ ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವೈ. ಈ ರೀತಿ ಎಕ್ಸ್ ಮತ್ತು ವೈ ನಮಗೆ ಕೊಟ್ಟಿದ್ದ. ಇನ್ನ 5 ಕಾಲಮ್ಸ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡು, ಒಂದು ಸ್ಮಾಲ್ ಎಕ್ಸು ಎಕ್ಸ್ ಸ್ಕ್ವೇರ್, ಸ್ಮಾಲ್ ವೈ ಸ್ಕ್ವೇರ್ ಮತ್ತು ಎಕ್ಸ್ ವೈ. ಈಗ ಎಕ್ಸ್ ಸ್ಕ್ವೇರ್ನ ವೈ ಸ್ಕ್ವೇರ್ನ ಎಕ್ಸ್ ವೈನ ಟೋಟಲ್ ಮಾಡ್ಕೊಂಡು ನಾವು ಇಲ್ಲಿ ಹಾಕೊಂಡ್ರೆ ನಾವು ಎರಡು ಈಕ್ವೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಯಾವಾಗ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್. ಆಕ್ಚುಯಲ್ ಮೀನ್ ಅಂತಂದ್ರೇನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಮೊದಲು ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಅಂದ್ರೆ ಈ ಎಕ್ಸ್ ಎಷ್ಟು ವೇರಿಯೇಬಲ್ಸ್ ಇದೆಯೋ ಅದನ್ನೆಲ್ಲ ಟೋಟಲ್ ಮಾಡ್ಕೊಂಡು ನಂಬರ್ ಆಫ್ ಐಟಮ್ಸ್ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಬಾರ್ ಗೊತ್ತಾಗುತ್ತೆ. ಅದರಿಂದ ಡಿವಿಯೇಷನ್ಸ್ ತಗೊಳ್ಳೋದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್. ಅದೇ ರೀತಿ ವೈಗೂ ಸಹ ಮಾಡಬೇಕು. ವೈ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ಇದನ್ನ ನಾವು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಅಂತ ಕರಿತೀವಿ. ಇದನ್ನು ಯಾವಾಗ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಎಕ್ಸ್ ಬಾರು ಅಥವಾ ವೈ ಬಾರು ಹೋಲ್ ವ್ಯಾಲ್ಯೂಸ್ ಬಂದಾಗ. ಹೋಲ್ ವ್ಯಾಲ್ಯೂಸ್ ಅಂತಂದ್ರೇನು? ಒಂದು ರೌಂಡ್ ಫಿಗರ್ ಅಂತಂದ್ರೆ 25, 30, 32, 48, 50, 75 ಈ ರೀತಿ ಪಾಯಿಂಟ್ ಇಲ್ಲದೆ ಇರತಕ್ಕಂಥ ಒಂದು ಹೋಲ್ ವ್ಯಾಲ್ಯೂ ಬಂದಾಗ ಅದರಿಂದ ಡಿವಿಯೇಷನ್ಸ್ ತಗೊಳ್ತಕ್ಕಂಥದ್ದನ್ನ ನಾವು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಅಂತ ಕರಿತೀವಿ. ಅಥವಾ ನಾವು ಎಕ್ಸ್ ಬಾರ್ ವೈ ಬಾರ್ ಬಂದಾಗ ಹೋಲ್ ವ್ಯಾಲ್ಯೂ ಬರದೆ ನಮಗೆ ಒಂದು ಪಾಯಿಂಟ್ ಸಮಥಿಂಗ್ ಬಂತು. ಫಾರ್ ಎಕ್ಸಾಂಪಲ್ 18.26 ಅಂತನೋ, 22.84 ಅಂತನೋ, ಅಥವಾ 48.123 ಅಂತನೋ, ಈ ರೀತಿ ಯಾವುದೋ ಒಂದು ಪಾಯಿಂಟ್ ವ್ಯಾಲ್ಯೂ ನಿಮಗೆ ಎಕ್ಸ್ ಬಾರು ವೈ ಬಾರು ಬಂದ್ಬಿಡ್ತು. ಅವಾಗ ಅದರಿಂದ ಡಿವಿಯೇಷನ್ ತಗೊಂಡು ಅದನ್ನ ಸ್ಕ್ವೇರ್ ಮಾಡಿ ಅದಕ್ಕೆ ಎಕ್ಸ್ ವೈ ಎಲ್ಲ ಕಂಡುಹಿಡಿಯಬೇಕು ಅಂತಂದ್ರೆ ದ ಕ್ಯಾಲ್ಕುಲೇಷನ್ ಈಸ್ ಮೋರ್ ಡಿಫಿಕಲ್ಟ್. ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಅಂತಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಪಾಯಿಂಟ್ ನ ತಗೊಳ್ಳೋದಿಲ್ಲ. ಒಂದು ರೌಂಡ್ ವ್ಯಾಲ್ಯೂ ಇದರಲ್ಲಿ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಅಥವಾ ನಾವು ಯಾವ್ದು ಬೇಕಾದ್ರೂ ಅಸ್ಯೂಮ್ ಮಾಡ್ಕೊಬಹುದು. ಅದನ್ನ ನಾವು ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ, ಇದನ್ನ ಡಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಎಕ್ಸ್ ಬಂದು ಡಿ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಡಿ ಎಕ್ಸ್ ಅಂತಂದ್ರೇನು? ಎಕ್ಸ್ ಮೈನಸ್ ಎ. ಡಿ ಎಕ್ಸ್ ನ ಎಕ್ಸ್ ಮೈನಸ್ ಎ. ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹಾಕಿದ್ದೆ, ಇಲ್ಲಿ ಎಕ್ಸ್ ಮೈನಸ್ ಎ. ಎ ಅಂದ್ರೆ ಅಸ್ಯೂಮ್ಡ್ ಮೀನ್. ಅಂದ್ರೆ ನಾವು ಇಲ್ಲಿ ಬಂದಿರತಕ್ಕಂಥ ಆಕ್ಚುಯಲ್ ಮೀನ್ ನ ತಗೊಳ್ತಾ ಇಲ್ಲ. ಇದು ನಿಯರೆಸ್ಟ್ ವ್ಯಾಲ್ಯೂ ಯಾವ್ದನ್ನ ಅಸ್ಯೂಮ್ ಮಾಡ್ಕೊಂಡು ಆ ವ್ಯಾಲ್ಯೂ ತಗೊಂಡು ಡಿ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಇದನ್ನ ಡಿ ಎಕ್ಸ್ ಸ್ಕ್ವೇರ್ ಮಾಡ್ಕೊತೀವಿ. ಅದೇ ರೀತಿ ಡಿ ವೈ ಇಸ್ ಈಕ್ವಲ್ ಟು ವೈ ಮೈನಸ್ ಎ ಡಿ ವೈ ಸ್ಕ್ವೇರ್. ಇಲ್ಲಿ ಡಿ ಎಕ್ಸ್ ಇದೆ, ಇಲ್ಲಿ ಡಿ ವೈ ಇದೆ, ಡಿ ಎಕ್ಸ್ ಡಿ ವೈ. ಈ ರೀತಿಯಾಗಿ ಅದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಆಗಲಿ ಅಥವಾ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೀನ್ ಆಗಲಿ, ಎರಡೂ ಸಮಯದಲ್ಲಿ ಎರಡು ಕಾಲಮ್ಸ್ನ ಕೊಟ್ಟಿರ್ತಾರೆ. ಇನ್ನು 5 ಕಾಲಮ್ಸ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೊಬೇಕು. ಎಕ್ಸು ಎಕ್ಸ್ ಸ್ಕ್ವೇರು, ವೈ ಸ್ಕ್ವೇರು, ಎಕ್ಸ್ ವೈ, ಅಥವಾ ಡಿ ಎಕ್ಸ್ ಸ್ಕ್ವೇರು, ಡಿ ವೈ ಸ್ಕ್ವೇರು, ಡಿ ಎಕ್ಸ್ ಡಿ ವೈ. ಈ ರೀತಿ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬಾರ್ ಅಂಡ್ ವೈ ಬಾರ್
x bar y bar ವ್ಯಾಲ್ಯೂಗಳನ್ನ ನೋಡಿಕೊಂಡು ಅದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಮಾಡಬೇಕಾ, ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೀನ್ ಮಾಡಬೇಕಾ ಅಂತ ತಿಳ್ಕೊಂಡು ಈ ರೀತಿ ಟೇಬಲ್ ಗಳನ್ನ ಪ್ರಿಪೇರ್ ಮಾಡಿಕೊಂಡು ಆಕ್ಚುಯಲ್ ಮೀನ್ ಬಂದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. x minus x bar is equal to sigma xy over sigma x square into y minus y bar. ಇದು ರಿಗ್ರೆಷನ್ ಈಕ್ವೇಷನ್ x r y ಗೆ. ರಿಗ್ರೆಷನ್ ಈಕ್ವೇಷನ್ y r x ಗೆ y minus y bar is equal to sigma xy divided by sigma y square into x minus x bar. ಇದು ರಿಗ್ರೆಷನ್ ಈಕ್ವೇಷನ್ y r x ಗೆ ಯಾವಾಗ deviations taken from the actual mean ಆದಾಗ. ನೆಕ್ಸ್ಟ್ deviations taken from the assumed mean ಬಂದಾಗ how to calculate the bxy. ಈ bxy ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಮೊದಲೇ ಹೇಳಿದೆ ದಿಸ್ ಈಸ್ ದ ಬೇಸಿಕ್ ಫಾರ್ಮುಲಾ. ಇವೆರಡನ್ನು ನಾವು ಬೇಸಿಕ್ ಫಾರ್ಮುಲಾ ಅಂತ ಕರಿತೀವಿ. ನಾವಿಲ್ಲಿ ಹೌ ಟು ಕ್ಯಾಲ್ಕುಲೇಟ್ bxy, ಹೌ ಟು ಕ್ಯಾಲ್ಕುಲೇಟ್ byx, ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೂರು ಮೆಥಡ್. ಒಂದು ಡೈರೆಕ್ಟ್ ಮೆಥಡ್, ಒಂದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಮೆಥಡ್, ಇನ್ನೊಂದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಅಸ್ಯೂಮ್ಡ್ ಮೆಥಡ್. ನಾನು ಡೈರೆಕ್ಟ್ ಮೆಥಡ್ ಹೇಳಿದ್ದೀನಿ, ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಮೆಥಡ್ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಅಸ್ಯೂಮ್ಡ್ ಮೀನ್ ಮೆಥಡ್ ಫಾರ್ಮುಲಾ ನಾನು ಬರೀತೀನಿ. ಸೊ ನೆಕ್ಸ್ಟ್ deviations taken from the assumed mean, ಮೂರನೇದು, that is deviations taken from assumed mean. actual mean ಅಂತಂದ್ರೆ x bar ಇಂದ, ಇದು assumed mean ಅಂತಂದ್ರೆ ನಾವು ಅಸ್ಯೂಮ್ ಮಾಡ್ಕೊಳ್ಳೋ ಯಾವುದಾದ್ರಿಂದ. ಅದರಿಂದ how to calculate bxy, bxy ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. bxy ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ n into sigma dx dy minus sigma dx into sigma dy over n into sigma dx square minus sigma dx whole square. This is the formula to calculate the bxy when the deviations are taken from the assumed mean. n into sigma dx dy minus sigma dx into sigma dy divided by n into sigma dx square minus sigma dx whole square. Sorry, ಇದು dx ಅಲ್ಲ, ಇದು dy square, ಇದು dy. This is the formula 2. ಇದನ್ನ ಪೂರ್ತಿಯಾಗಿ ಬರೀಬೇಕು ಅಂತಂದ್ರೆ ಈ bxy ಬಂದು ಅವಾಗ ಏನಾಗುತ್ತೆ, x minus x bar is equal to ಈ bxy ಬದಲು ಈ ಫುಲ್ ಫಾರ್ಮುಲಾ ಬರುತ್ತೆ, that is n into sigma dx dy minus sigma dx into sigma dy divided by n into sigma dy square minus sigma dy whole square into y minus y bar. This is the full formula when the deviations are taken from the assumed mean to calculate the regression equation x on y. ಅದೇ ರೀತಿ ರಿಗ್ರೆಷನ್ ಈಕ್ವೇಷನ್ y on x ಗೆ y on x ಮಾಡಬೇಕು ಅಂತಂದ್ರೆ ನಾವು byx ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. byx ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದ್ರೆ ಫಾರ್ಮುಲಾ n into sigma dx dy minus sigma dx into sigma dy over n into sigma dx square minus sigma dx whole square. ಇಲ್ಲಿ dy square ಬರ್ತಾ ಇತ್ತು, ಇಲ್ಲಿ dx square ಬರ್ತಾ ಇದೆ, ಇಲ್ಲಿ dy ಬರ್ತಿತ್ತು, ಇಲ್ಲಿ dx ಬರುತ್ತೆ. ಅದೇ ರೀತಿ ನೀವು ಹೋಲ್ ಫಾರ್ಮುಲಾನ ಬರೀಬೇಕು ಅಂತ ಹೇಳಿದಾಗ y minus y bar is equal to n into sigma dx dy minus sigma dx into sigma dy over n into sigma dx square minus sigma dx whole square.
ದಿಸ್ ಇಸ್ ದ ಫಾರ್ಮುಲಾ. ಅಂದರೆ ಇಲ್ಲಿ ಡಿ ಎಕ್ಸ್ ಡಿ ವೈ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಟೋಟಲ್ ಮಾಡ್ಕೊಂಡಿರ್ತೀವಿ. ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಗೊತ್ತಿರುತ್ತೆ, ಡಿ ಎಕ್ಸ್ ವ್ಯಾಲ್ಯೂನ ಟೋಟಲ್ ಮಾಡ್ಕೊಂಡಿರ್ತೀವಿ, ಡಿ ವೈ ವ್ಯಾಲ್ಯೂನ ಟೋಟಲ್ ಮಾಡ್ಕೊಂಡಿರ್ತೀವಿ, ಡಿ ವೈ ಸ್ಕ್ವೇರ್ನ ಟೋಟಲ್ ಮಾಡ್ಕೊಂಡಿರ್ತೀವಿ, ಡಿ ಎಕ್ಸ್ ಸ್ಕ್ವೇರ್ನ ಟೋಟಲ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಎಲ್ಲ 6 ಐಟಮ್ಸ್ಗಳು ನಮಗೆ ಗೊತ್ತಿರುತ್ತೆ. ಈ ಟೇಬಲ್ ಪ್ರಕಾರ ಎಲ್ಲ 6 ಐಟಮ್ಸ್ ಗೊತ್ತಾಗುತ್ತೆ. ಯಾವ್ಯಾವುದು? ಒಂದು ಎಕ್ಸ್ ಬಾರು, ಒಂದು ವೈ ಬಾರು, ಒಂದು ಎನ್, ಒಂದು ಡಿ ಎಕ್ಸ್ ಡಿ ವೈ, ಒಂದು ಡಿ ಎಕ್ಸ್, ಒಂದು ಡಿ ವೈ, ಒಂದು ಡಿ ಎಕ್ಸ್ ಸ್ಕ್ವೇರು, ಒಂದು ಡಿ ವೈ ಸ್ಕ್ವೇರು. ಈ ಎಲ್ಲ ಐಟಮ್ಸ್ ಗೊತ್ತಾದಾಗ ಈ ಫಾರ್ಮುಲಾನ ಅಪ್ಲೈ ಮಾಡಿ ಒಂದು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಮತ್ತು ಒಂದು ರಿಗ್ರೆಷನ್ ಈಕ್ವೇಷನ್ ವೈ ಆರ್ ಎಕ್ಸ್ ನ 2 ಈಕ್ವೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವೆರಡು ಮಾಡಿದಾಗ ನಮಗೆ ಈಕ್ವೇಷನ್ಸ್ಗಳು ಗೊತ್ತಾಗುತ್ತೆ. ಒಂದ್ಸಲಿ ಈಕ್ವೇಷನ್ಸ್ ಗೊತ್ತಾದ್ಮೇಲೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ವೈ ವ್ಯಾಲ್ಯೂ ಕಂಡುಹಿಡಿಬೋದು, ವೈ ವ್ಯಾಲ್ಯೂ ಕೊಟ್ಟಿದ್ರೆ ಅದರಿಂದ ನಾವು ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಿಬೋದು. ಸೊ ದಿಸ್ ಈಸ್ ದ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಆನ್ ಎಕ್ಸ್. 2 ಈಕ್ವೇಷನು, ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಯಾವ್ದು ಕೊಟ್ಟಿದ್ದಾಗ ಯಾವುದನ್ನ ನಾವು ಎಸ್ಟಿಮೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಸೊ ಈ ಫಾರ್ಮುಲಾಸ್ಗಳೆಲ್ಲ ಆದಮೇಲೆ ಸೊ ನಾನು ಒಂದು ಸಣ್ಣ ಪ್ರಾಬ್ಲಮ್ನ ತಗೋತೀನಿ. ಆ ಸಣ್ಣ ಪ್ರಾಬ್ಲಮ್ನ ತಗೊಂಡು ನಾನಿಲ್ಲಿ ಅದನ್ನು ಹೇಗೆ ಸಾಲ್ವ್ ಮಾಡೋದು, ಒಂದು ಸಣ್ಣ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಆ ಪ್ರಾಬ್ಲಮ್ನ ನಾನು ಬೋರ್ಡ್ ಮೇಲೆ ಬರೀತೀನಿ, ಅದನ್ನು ಫಾಲೋ ಮಾಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನಾನು ನಿಮ್ಗೊಂದು ಸಣ್ಣ ಪ್ರಾಬ್ಲಮ್ನ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಆ ಪ್ರಾಬ್ಲಮ್ನ ನಾನು ಈ ಬೋರ್ಡ್ ಮೇಲೆ ಬರೆದಿದ್ದೀನಿ. ಸೊ ದೇರ್ ಆರ್ 2 ವೇರಿಯೇಬಲ್ಸ್. ಇಲ್ಲಿ 2 ವೇರಿಯೇಬಲ್ಸ್ ಇದೆ. ಒಂದನ್ನ ರೈನ್ಫಾಲ್ ಅಂತ ಕರಿತೀವಿ, ಒಂದನ್ನ ಈಲ್ಡ್ ಅಂತ ಕರಿತೀವಿ. ರೈನ್ಫಾಲ್ ಇನ್ ಇಂಚಸ್ 5 ಇಂಚಸ್, 6 ಇಂಚಸ್, 7 ಇಂಚಸ್, 8 ಇಂಚಸ್, 9 ಇಂಚಸ್. ಅದರ ತಕ್ಕಂತೆ ಈಲ್ಡ್ ಇದೆ 33, 3,300 tons, 3,200 tons, 4,000 tons, 3,800 tons, 3,700 tons ಇದೆ. ಇದರಿಂದ ಎಸ್ಟಿಮೇಟ್ ದ ಪ್ರಾಬಬಲ್ ಈಲ್ಡ್ ವೆನ್ ದ ರೈನ್ಫಾಲ್ ಈಸ್ 10 ಇಂಚಸ್. ನಮಗೆ ರೈನ್ಫಾಲ್ ಎಷ್ಟು ಅಂತ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಇದನ್ನ ನಾವು x ಅಂತ ಅನ್ಕೊಳ್ಳೋಣ, ಇದನ್ನ y ಅಂತ ಅನ್ಕೊಳ್ಳೋಣ. ಒಂದನ್ನ x ಅನ್ಕೊಳ್ಳೋಣ, ಒಂದನ್ನ y ಅನ್ಕೊಳ್ಳೋಣ. ನಮ್ಗೆ ಕೇಳಿದ್ರೆ ಎಸ್ಟಿಮೇಟ್ ದ ಪ್ರಾಬಬಲ್ ಈಲ್ಡ್. ಈಲ್ಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಕ್ಯಾಲ್ಕುಲೇಟ್ ದ ಈಲ್ಡ್. ನಮಗೆ ರೈನ್ಫಾಲ್ ಎಷ್ಟು ಅಂತ ಕೊಟ್ಟಿದ್ದಾನೆ. ರೈನ್ಫಾಲ್ ಈಸ್ 10 ಇಂಚಸ್. 10 ಇಂಚ್ ಮಳೆ ಆದ್ರೆ ಎಷ್ಟು ರೈನ್ಫಾಲ್ ಆಗುತ್ತೆ, ನಾವು y ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ದ ರಿಗ್ರೆಷನ್ ಈಕ್ವೇಷನ್ y on x. ಇದಕ್ಕೆ y on x ಗೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಆಲ್ಸೋ ಎಸ್ಟಿಮೇಟ್ ದ ರೈನ್ಫಾಲ್. ರೈನ್ಫಾಲ್ ನ ಎಸ್ಟಿಮೇಟ್ ಮಾಡಬೇಕು, x ನ ಎಸ್ಟಿಮೇಟ್ ಮಾಡಬೇಕು. ಟು ಗೆಟ್ ಅ ಈಲ್ಡ್ ಆಫ್ 45 ಟನ್ಸ್. 45 ಟನ್ ಅಥವಾ 4,500 ಟನ್ಸ್ ನ ಈಲ್ಡ್ ಬರಬೇಕು ಅಂತಂದ್ರೆ ಎಷ್ಟು ಮಳೆ ಆಗಬೇಕು ಅಂದ್ರೆ ನಮಗೆ ಈಲ್ಡ್ ಗೊತ್ತಿದೆ, y ಗೊತ್ತಿದೆ, x ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ರಿಗ್ರೆಷನ್ ಈಕ್ವೇಷನ್ x ಆನ್ y ಈಕ್ವೇಷನ್ ನ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ 2 ರಿಗ್ರೆಷನ್ ಈಕ್ವೇಷನ್ಸ್ ನ ಮಾಡ್ಕೊಳ್ಳೋಣ. ಯಾವಾಗ ನಮಗೆ 2 ಕಾಲಮ್ಸ್ ಕೊಟ್ಟಿದ್ದಾರೆ ಅವಾಗ ನಾವು ಇನ್ನ 5 ಕಾಲಮ್ಸ್ ನ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ 5 ಕಾಲಮ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲು ಸ್ಮಾಲ್ x. ಸ್ಮಾಲ್ x is equal to x minus x bar. ಮೊದಲು x bar ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಏನು x bar ಗೆ ಫಾರ್ಮುಲಾ ಏನು? ಸಿಗ್ಮಾ x ಡಿವೈಡೆಡ್ ಬೈ n. ಸಿಗ್ಮಾ x ಅಂತ ಹೇಳಿದ್ರೆ ಇದೆಲ್ಲ ಟೋಟಲ್ ಮಾಡ್ಕೋಬೇಕು ಈ x ನ. 9 plus 8 17, 17 7 24, 30 35. So 35 divided by 5
is equal to 7 inches is the average rainfall. 7 inches is the average rainfall. ಇಲ್ಲಿ x bar 7 ಬಂದಿದೆ. 5 minus 7 minus 2 minus 1 0 plus 1 plus 2. Next is the x square. 2 into 2 4, 1 into 1 0 1, 2 into 2 4. ಇದು x bar ಆಯ್ತು. ಅದೇ ರೀತಿ y bar. y bar is equal to sigma y divided by n. sigma y ಅಂತ ಇದನ್ನೆಲ್ಲ ಟೋಟಲ್ ಮಾಡ್ಕೋಬೇಕು. 8 7 15 17 3 20 ಕ್ಕೆ 0 ಇನ್ನ 2 5 8 12 15 18 180 3 7 5 5 8 13 20 ಕ್ಕೆ 0 ಇನ್ನ 2 3 5 8 12 15 18. So 180 divided by 5. 180 divided by 5 ಅಂತ ಹೇಳಿದ್ರೆ 36. 36 or 3600 is the yield. 36 is the average yield. ಇದರಿಂದ ನಾವು ಸ್ಮಾಲ್ y ನ ಕ್ಯಾಲ್ಕುಲೇಟ್ ಮಾಡಬೇಕು. y minus y bar. ಸೊ ಅಲ್ಲಿಗೆ 33 minus 36 minus 3 minus 4 plus 4 plus 2 plus 1. 33 minus 36, 32 minus 36, 40 minus 36, 38 minus 36, 37 minus 36 1. ಇದನ್ನ y square. 3 into 3 9, 4 into 4, 4 into 4, 2 into 2, 1 into 1. ಸ್ಮಾಲ್ x ಗೊತ್ತಾಯ್ತು, ಸ್ಮಾಲ್ y ಗೊತ್ತಾಯ್ತು. xy. 3 into 2 6, 1 into 4 4, 0 into 4 0, 1 into 2 2, 2 into 1 2. ಸ್ಮಾಲ್ x ಮತ್ತು ಸ್ಮಾಲ್ y ನ 2 into 3 ಎರಡು ಮೈನಸ್ ಇರೋದ್ರಿಂದ ಪ್ಲಸ್, 1 into 4 4 ಎರಡು ಮೈನಸ್, 0 into 4 ಇಲ್ಲಿ ಎರಡು ಪ್ಲಸ್ ಇರೋದ್ರಿಂದ 1 into 2 2 into 1. ಈಗ ಈ ಮೂರು ಕಾಲಮ್ಸ್ ಅನ್ನು ನಾವು ಟೋಟಲ್ ಮಾಡ್ಕೊಳ್ಳೋಣ. ಸಿಗ್ಮಾ x ಸ್ಕ್ವೇರ್ 4 5 6 10. ನೆಕ್ಸ್ಟ್ y ಸ್ಕ್ವೇರ್ 4 5 11 11 17 26 ಕ್ಕೆ ಅದನ್ನ 2 3 4 46 9 15 25 26 46. ನೆಕ್ಸ್ಟ್ xy 6 10 12 14 14 ಈ ಸಿಗ್ಮಾ xy. ಸೊ ಈಗ ನಾವು ಒಂದು ಟೇಬಲ್ ನ ಪ್ರಿಪೇರ್ ಮಾಡ್ಕೊಂಡು ಸೇಮ್ ಕಾರ್ಲೇಷನ್ ಅನ್ನು ಸಹ ಇದೇ ರೀತಿ ಟೇಬಲ್ ನ ಪ್ರಿಪೇರ್ ಮಾಡ್ಕೋಬೇಕು. ರಿಗ್ರೆಷನ್ ಅನ್ನು ಸಹ ಇದೇ ರೀತಿ ಟೇಬಲ್ ನ ಪ್ರಿಪೇರ್ ಮಾಡ್ಕೋಬೇಕು. ಈಗ ನಮಗೆ ಎರಡು ವ್ಯಾಲ್ಯೂ ಕೇಳಿರೋದ್ರಿಂದ ಎರಡು ಈಕ್ವೇಷನ್ಸ್ ಗಳನ್ನ ಮಾಡಬೇಕು. ಮೊದಲನೇದು ರಿಗ್ರೆಷನ್ ಈಕ್ವೇಷನ್ x on y. ರಿಗ್ರೆಷನ್ ಈಕ್ವೇಷನ್ x on y. ಇಲ್ಲಿ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್. ಈಗ ನಾವು ಆಕ್ಚುಯಲ್ ಮೀನ್ ಡಿವಿಯೇಷನ್ ತಗೊಂಡಿದ್ದೀವಿ. ಮತ್ತು ಬೇಸಿಕ್ ಫಾರ್ಮುಲಾ x minus x bar is equal to bxy into y minus y bar. y minus y bar ಇದು ಬೇಸಿಕ್ ಫಾರ್ಮುಲಾ. ನಾನು bxy ಕಂಡುಹಿಡಿಯೋದಕ್ಕೆ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದ ಆಕ್ಚುಯಲ್ ಮೀನ್ ಫಾರ್ಮುಲಾ ಹೇಳಿದ್ದೆ. x minus x bar is equal to sigma xy divided by sigma y square into y minus y bar. bxy ಕಂಡುಹಿಡಿಯೋದಕ್ಕೆ ಇದು ಫಾರ್ಮುಲಾ. ಇದನ್ನು ಯೂಸ್ ಮಾಡ್ಕೋಬೇಕು. ಸೊ x minus x bar ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. x bar is 7 is equal to sigma xy is 14, y square is 46 into y minus 36. y bar ಕ್ಯಾಲ್ಕುಲೇಟ್ ಮಾಡಿದೀವಿ 36 ಅಂತ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. x minus 7 is equal to 14 divided by 46. 14 divided by 46 is equal to 0.304. 0.304 into y
into y plus into minus minus into 36. It comes to 10.96. 10.96. ಮತ್ತೆ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ x is equal to 0.304y plus 7 minus 10.96. X is equal to 0.304y minus 3.96. This is regression equation x on y. 0.304y minus 3.96 is the regression equation x on y. ಅದೇ ರೀತಿ we have to calculate another equation that is called as regression equation y on x. Regression equation y on x. So y on x ಏನಿಲ್ಲ, ಇಲ್ಲಿ bxy ಇದ್ದು byx ಆಗುತ್ತೆ. ನಾನು ಬೇಸಿಕ್ ಫಾರ್ಮುಲಾ ಹೇಳಿದ್ದೆ, that is y minus y bar is equal to byx into x minus x bar. byx ಕಂಡುಹಿಡಿಯೋದಕ್ಕೆ ಏನು ಅಂತ ಹೇಳಿದ್ದೆ, y minus y bar is equal to sigma xy divided by sigma x square into x minus x bar. ಇಲ್ಲಿ y minus 36 is equal to 14 divided by x square is 10. 10 into x minus 7. x minus 7. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ y minus 36 is equal to 14 divided by 10, 1.4. So 1.4 into x minus 1.4 into 7. 1.4 into 7 is equal to 9.8. So y is equal to 1.4x plus 36 minus 9.8. Y is equal to 1.4x plus 36 ಅಂದ್ರೆ 25.2. 26.2. 26.2. This is regression equation y of x. So ನಾವು ಎರಡು ಈಕ್ವೇಷನ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾಯ್ತು. ಒಂದು ರಿಗ್ರೆಷನ್ ಈಕ್ವೇಷನ್ x on y, ಒಂದು ರಿಗ್ರೆಷನ್ ಈಕ್ವೇಷನ್ y on x. ನಮಗೆ ಇಲ್ಲಿ ಎಸ್ಟಿಮೇಟ್ ದ ಪ್ರಾಬಬಲ್ ಈಲ್ಡ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಲ್ಡ್ ನಾವು y ಅನ್ಕೋತೀವಿ, y ವ್ಯಾಲ್ಯೂ ಕಂಡುಹಿಡಿಯಬೇಕು. That's why we have to use the equation y on x. ಈ ಈಕ್ವೇಷನ್ ನ ಯೂಸ್ ಮಾಡ್ಕೋಬೇಕು. So y is equal to 1.4x plus 26.2 ಅಂದ್ರೆ 10 ಇಂಚ್ ರೈನ್ಫಾಲ್ ನ x ಅಂತ ಹಿಡಿದೀವಿ. x ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. So 1.4 into 10 plus 26.2. 1.4 into 10 ಅಂತಂದ್ರೆ 14 plus 26.4 is equal to 40.4 ಅಥವಾ 40,400 tons is the yield. 10 ಇಂಚ್ ಮಳೆ ಆದಾಗ 40.4 ಅಥವಾ 40,400 tons, again tons of thousands hundreds ಹೇಳಿದಾನೆ, ಅದನ್ನ 20 ಆಡ್ ಮಾಡ್ಕೋಬೇಕು. 40,400 tons is the yield. So ನಾವು yield ನ ಕಂಡುಹಿಡಿಯಬೇಕಾದಾಗ ರೈನ್ಫಾಲ್ ಕೊಟ್ಟಿದ್ದಾರೆ. ರೈನ್ಫಾಲ್ ನ x ಅಂತ ಅಂತೀವಿ, ಅದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. yield ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ, ಅದಕ್ಕೋಸ್ಕರ y on x ಯೂಸ್ ಮಾಡ್ತೀವಿ. ನೆಕ್ಸ್ಟ್ 45 ಟನ್ yield ಬರಬೇಕು ಅಂದ್ರೆ ಎಷ್ಟು ರೈನ್ಫಾಲ್ ಆಗಬೇಕು? ಸೊ ರೈನ್ಫಾಲ್ ನ x ಅಂತ ಕಂಡಿದ್ದೀವಿ, ಅವಾಗ we have to use the equation x on y. So x on y ಗೆ ಫಾರ್ಮುಲಾ ಈಕ್ವೇಷನ್ ಕಂಡುಹಿಡಿದಿರೋದು x is equal to 0.304y minus 3.96. So ಈಗ y ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. y ವ್ಯಾಲ್ಯೂ ಎಷ್ಟು?
45 tons. Y value 45 tons ಅಂತ ಹೇಳಿದ್ದಾರೆ. 0.304 into 45 minus 3.96 is equal to 0.304 into 45. It comes to 13.68 minus 3.96 minus 3.96 is equal to 9.72 inches. So right for ಅಂದ್ರೆ x ಅಂತಂದ್ರೆ ನಮಗೆ 9.22 ಇಂಚಸ್ ಮಳೆ ಆದ್ರೆ 45 ಟನ್ಸ್ ಅಥವಾ 4500 ಟನ್ಸ್ ಈಲ್ಡ್ ಬರುತ್ತೆ. ಈ ರೀತಿಯಾಗಿ ನಾವು ಎರಡು ರಿಗ್ರೆಷನ್ ಈಕ್ವೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಎರಡು ಎಸ್ಟಿಮೇಷನ್ಸ್ ಗಳನ್ನ ಮಾಡಬೇಕು. ಎರಡು ರಿಗ್ರೆಷನ್ ಈಕ್ವೇಷನ್, ಒಂದು ರಿಗ್ರೆಷನ್ ಈಕ್ವೇಷನ್ x on y, ಇನ್ನೊಂದು ರಿಗ್ರೆಷನ್ ಈಕ್ವೇಷನ್ y on x. ಇದು ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಆಕ್ಚುಯಲ್ ಮೀನ್ ಆಯ್ತು. ಅದೇ ಅಸ್ಯೂಮ್ಡ್ ಮೀನ್ ಏನಾಗುತ್ತೆ ಅಂತಂದ್ರೆ ಈ 7 ಬದಲು ಬೇರೆ ಬಂದಿದ್ರೆ 7.8 or 7.6 or 7.9 ಬಂದಿದ್ರೆ ನಾವು ಏನು ಮಾಡ್ತೀವಿ, ಬೇರೆ ಯಾವ್ದಾದ್ರು ತಗೋತೀವಿ. ಅವಾಗ ಇದು dx ಆಗುತ್ತೆ, ಇದು dx ಸ್ಕ್ವೇರ್ ಆಗುತ್ತೆ, ಇದು dy ಆಗುತ್ತೆ, ಇದು dy ಸ್ಕ್ವೇರ್ ಆಗುತ್ತೆ, ಇದು dx dy ಆಗುತ್ತೆ. bxy ಮತ್ತು byx ನ ಕಂಡುಹಿಡಿಯೋದಕ್ಕೆ ಅವಾಗ ನಾನು ಫಾರ್ಮುಲಾ ಹೇಳಿದ್ದೆಲ್ಲ, n into sigma dx dy minus sigma dx into dy divided by n into sigma dy square minus sigma dy whole square. ನಾನು ಅವಾಗಲೇ ಬರ್ಸಿದ್ದೀನಿ ಫಾರ್ಮುಲಾ, ನೋಡಿರೋದನ್ನ ಅದನ್ನ ಬರ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಾವು ರಿಗ್ರೆಷನ್ ಈಕ್ವೇಷನ್ x on y ಮತ್ತು ರಿಗ್ರೆಷನ್ ಈಕ್ವೇಷನ್ y on x ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಿಸ್ ಇಸ್ ದ ಬೇಸಿಕ್ಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್. ಇದನ್ನ ನಾವು ರಿಗ್ರೆಷನ್ ಅನಾಲಿಸಿಸ್ ಅಂತ ಕರಿತೀವಿ. ಇದ್ರ ಜೊತೆಯಲ್ಲಿ ನಾವು bxy ಮತ್ತು byx ನ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಅಂತ ಹೇಳಿದೆ. bxy ಮತ್ತು byx ನ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್. ಈ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ನಾವು ಕಾರಲೇಷನ್ ಅನ್ನು ಸಹ ಕಂಡುಹಿಡಿಯಬಹುದು. ಏನ್ ಫಾರ್ಮುಲಾ ಕೆಲಸಕ್ಕೆ ಕೇಳ್ತಾರೆ ನಿಮಗೆ, ಕ್ಯಾಲ್ಕುಲೇಟ್ ಕಾರ್ಲೇಷನ್ ಥ್ರೂ ದ ರಿಗ್ರೆಷನ್ ಕೋಎಫಿಷಿಯೆಂಟ್ ಅಂತ ಹೇಳ್ಬಿಟ್ಟು, ಅವಾಗ correlation is equal to square root of bxy into byx. ಈ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಕಂಡುಹಿಡಿದಿರ್ತೀರಲ್ಲ, ಈ bxy ಗೆ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಏನಾಗುತ್ತೆ ಅಂತಂದ್ರೆ 0.304, ಇಲ್ಲಿ ಏನಾಗುತ್ತೆ ಅಂತಂದ್ರೆ 1.4. ಇದು bxy, ಇದು byx. ಇದೆರಡನ್ನೂ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಕಾರ್ಲೇಷನ್ ಗೊತ್ತಾಗುತ್ತೆ. That's why correlation is equal to square root of bxy into byx. ಇದನ್ನ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ಕಾರ್ಲೇಷನ್ ಥ್ರೂ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಇದನ್ನು ಸಹ ಕೆಲಸದ ಎಕ್ಸಾಮ್ಗೆ 2 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ರಿಗ್ರೆಷನ್ ಅನಾಲಿಸಿಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನಾನು ಪ್ರಾಬ್ಲಮ್ಸ್ ಗಳಿಗೆ ಜಾಸ್ತಿಯಾಗಿ ಒತ್ತು ಕೊಡದ ಹಾಗೆ ಫಾರ್ಮುಲಾಸ್ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೀವು ಇದನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಇನ್ನೂ ಒಂದು 2-3 ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ. ಅಕಸ್ಮಾತ್ ನಿಮಗೆ ಯಾವುದೇ ಪ್ರಾಬ್ಲಮ್ನ ಏನೇ ಮಾಡಬೇಕಾದಾಗ ನಿಮಗೆ ಯಾವುದಾದ್ರೂ ಡೌಟ್ಸ್ ಬಂತು, ಆ ಥರ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಕಾಲ್ ಮೀ ಅಟ್ ಎನಿ ಟೈಮ್. ಸೊ ಕೆಳಗಡೆ ನನ್ನ ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ, ಇಮೇಲ್ ಐ ಡಿ ಇರುತ್ತೆ, ವಾಟ್ಸಪ್ ನಂಬರು ಸಹ ಇದೆ. ಥ್ರೂ ವಾಟ್ಸಪ್ ಇಂದ ಆಗಲಿ, ಫೋನ್ ಮುಖಾಂತರ ಆಗಲಿ, ಮೇಲ್ ಐ ಡಿ ಮುಖಾಂತರವಾಗಲಿ ನೀವು ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕಾದಾಗ ಯಾವುದೇ ರೀತಿಯ ಡೌಟ್ಸ್ ಬಂದ್ರೂ ನನ್ನನ್ನು ಕೇಳಿ ತಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ವಿಶ್ ಯು ಗುಡ್ ಲಕ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.